ಕಲಬುರಗಿ ರೌಂಡ್ ಅಪ್ಗೆ ಸ್ವಾಗತ. ನಾನು ರಾಣಿಕೋಟೆ. ಬನ್ನಿ ಕ್ವಿಕ್ ಆಗಿ ನೋಡೋಣ ಕಲಬುರಗಿ ಜಿಲ್ಲೆಯ ಅಂದಿನ ಪ್ರಮುಖ ಸುದ್ದಿಗಳನ್ನು. ಡಿಸೆಂಬರ್ 24ರಂದು ನಡೆದ ಕಲಬುರಗಿ ಬಂದ್ ವೇಳೆ ಬಲವಂತವಾಗಿ ಅಂಗಡಿಗಳು ಮುಚ್ಚಿಸಿ ಸಾರ್ವಜನಿಕರ ಆಸ್ತಿಗಳಿಗೆ ಹಾನಿ ಉಂಟು ಮಾಡಿದ ಆರೋಪದಡಿ ಚೌಕ್ ಠಾಣೆ ಹಾಗೂ ಸಬ್ ಅರ್ಬನ್ ಠಾಣೆಯಲ್ಲಿ 2 ಪ್ರತ್ಯೇಕ ಪ್ರಕರಣಗಳು ದಾಖಲಾಗಿವೆ. ಶಹಾಬಾಜಾರ್ ಬಡಾವಣೆಯಲ್ಲಿ ಅಂಚೆ ಕಚೇರಿ ಸಿಬ್ಬಂದಿಯ ಕರ್ತವ್ಯಕ್ಕೆ ಅಡ್ಡಿಪಡಿಸಿ ಬಲವಂತವಾಗಿ ಶಟರ್ ಬಂದ್ ಮಾಡಿಸಿದ ಆರೋಪದಲ್ಲಿ 6 ಜನರ ವಿರುದ್ಧ ಚೌಕ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಬೆಳಗಾವಿಯಲ್ಲಿ ನಡೆದ ಅಧಿವೇಶನದಲ್ಲಿ ಉತ್ತರ ಕರ್ನಾಟಕ ಭಾಗದ ಅಭಿವೃದ್ಧಿಯ ಕುರಿತಾಗಿ ಚರ್ಚೆ ಆಗದಿರುವುದು ಬೇಸರ ಉಂಟು ಮಾಡಿದೆ ಎಂದು ಕಲಬುರಗಿಯಲ್ಲಿ ಮಾಧ್ಯಮದವರ ಜೊತೆ ಮಾತನಾಡಿದ ಜೆಡಿಎಸ್ ಜಿಲ್ಲಾಧ್ಯಕ್ಷ ಬಾಲರಾಜ್ ಗುತ್ತಿದಾರ್ ಆರೋಪಿಸಿದ್ದಾರೆ. ಚಳಿಗಾಲ ಅಧಿವೇಶನ ಬೆಳಗಾವಿ ಜಿಲ್ಲೆಯಲ್ಲಿ ಏನು ಪ್ರತಿ ವರ್ಷ ತರ ಏನು ಅಧಿವೇಶನ ನಡೆಸಲಾಗಿದೆ. ಆದ್ರೆ ಎಲ್ಲ ಒಂದು ಕಡೆ ಉತ್ತರ ಕರ್ನಾಟಕದ ಹಲವಾರು ವಿಷಯಗಳ ಬಗ್ಗೆ, ರೈತರ ಬಗ್ಗೆ, ಕುಂದುಕೊರತೆಗಳು, ಏನೇನು ಈ ಮೂಲಭೂತ ಸೌಕರ್ಯ ಆಗಿರ್ಬೋದು, ಸರ್ಕಾರ ಏನೆಲ್ಲ ಆಶ್ವಾಸನನ್ನ ಕೊಟ್ಟಿರೋದ್ರ ಬಗ್ಗೆ ಬಹಳಷ್ಟು ದೀರ್ಘವಾಗಿ ವಿಶ್ಲೇಷಣೆ ಮಾಡಿ ಈ ಭಾಗದಿಂದ ಅನೇಕ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗ್ಬೇಕಾಗಿತ್ತು. ಆದ್ರೆ ಕೇವಲ ಇವರ ಕಿತ್ತಾಟವನ್ನು ನೋಡಕ್ಕೆ ಜನರಿಗೆ ಬೇಸತ್ತು ಹೋಗಿ ಬೇರೆ ವಿಷಯಗಳು ಉತ್ತರ ಕರ್ನಾಟಕ ಭಾಗಕ್ಕೆ ವಿಶೇಷವಾಗಿ ಅನ್ಯಾಯ ಮತ್ತೊಮ್ಮೆ ಈ ತರ ಅಧಿವೇಶನಗಳು ನಡೆದಿ ಅವರು ಕಿತ್ತಾಟವನ್ನು ಇಲ್ಲಿ ಜನರಿಗೆ ನೋಡೋದು ಸಿಕ್ಕಿದಕ್ಕಾಗಿ ಬಹಳ ಜನರ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಅದರಲ್ಲಿ ಇವತ್ತು ನಾವು ಕೂಡ ಜನತಾದಳದ ನಾನೊಬ್ಬ ಜಿಲ್ಲಾ ಅಧ್ಯಕ್ಷ ಕಲಬುರಗಿ ಆಗಿ ಮಾತಾಡ್ತಾ ಇದ್ದೀನಿ. ಈ ನಮ್ಮ ಭಾಗಕ್ಕೆ ಇವತ್ತು ವಿಶೇಷವಾಗಿ ತೊಗರಿ ಬೆಳೆ ಇವತ್ತು ನೆಟೆ ರೋಗಕ್ಕಾಗಿ ಬಹಳಷ್ಟು ಹಾಳ ಹೋಗಿದೆ. ಅದಕ್ಕೆ ಪರಿಹಾರ ಬಗ್ಗೆನೂ ಕೂಡ ಅಲ್ಲಿ ಸರ್ಕಾರ ವತಿಯಿಂದ ಇಲ್ಲಿನ ನಾಯಕರುಗಳು ಯಾವುದೇ ರೀತಿಯಿಂದ ಕೂಡ ಧ್ವನಿ ಎತ್ತಕ್ಕೆ ಸಾಧ್ಯವಾಗಿಲ್ಲ. ಈ ತರ ಅನೇಕ ವಿಚಾರಗಳು, ಇಲ್ಲಿ ನೀರಾವರಿ ನೀರಿದ್ರು ಕೂಡ ಡ್ಯಾಮ್ಗಳು ಕಟ್ಟಡ ಆಗಿದೆ ನಮ್ಮ ಭಾಗದಲ್ಲಿ. ಆದ್ರೆ ಕಾವಲಿ ಮುಖಾಂತರ ಯಾವ ರೈತರಿಗೂ ಕೂಡ ಇವತ್ತು ನೀರು ಸಿಗ್ತಾ ಇಲ್ಲ. ಕಲಬುರಗಿ ಜಿಲ್ಲೆ ಮಾತಾಡೋದಾಗಿರ್ಬೋದು ಅಥವಾ ಉತ್ತರ ಕರ್ನಾಟಕಕ್ಕೆ ವಿಶೇಷವಾಗಿ ನಮ್ಮ ಜನತಾದಳ ಪಕ್ಷದ ಮಾಜಿ ಪ್ರಧಾನಮಂತ್ರಿಗಳಾದ ದೇವೇಗೌಡರು ಏನು ಕೊಡುಗೆ ಕೊಟ್ಟರು ನೀರಿಂದು, ಅವ್ರು ಆದ್ಮೇಲೆ ಬೇರೆಯವರು ಯಾವ ನಾಯಕರಿಗೂ ಕೂಡ ಇಲ್ಲಿ ನೀರು ಕೊಡಕ್ಕೆ ಸಾಧ್ಯವಾಗಿಲ್ಲ. ವಿಶೇಷವಾಗಿ ಈ ಕಾಂಗ್ರೆಸ್ ಸರ್ಕಾರ, ನಾವು ಹೇಳ್ಬೇಕಂದ್ರೆ ರೈತ ವಿರೋಧಿ ಸರ್ಕಾರ ಅಂದ್ರೂ ಕೂಡ ತಪ್ಪಾಗಲ್ಲ. ಕೇವಲ ಸ್ವಾರ್ಥಗಾಗಿ ಬೇರೆ ಬೇರೆ ಇವು ಜಾತಿ ನಡುವೆ ಗಲಭೆ ಇವುಗಳು ಮೊದಲೇ ಇದ್ರ ಬಗ್ಗೆ ಮಾತ್ರ ಚರ್ಚೆ ನಡೀತಾ ಇದೆ. ಸಾಮಾನ್ಯ ಜನರಿಗೆ ಏನ್ ಬೇಕಾಗಿದೆ ಅದ್ರ ಬಗ್ಗೆ ಚರ್ಚೆ ಆಗ್ಬೇಕಾಗಿತ್ತು, ಅವ್ರ ಚರ್ಚೆನೇ ಆಗ್ತಾ ಇಲ್ಲ. ಇದೊಂದು ಬೇಸರ ನಮಗೆ ಖಂಡಿತವಾಗಿ ಇಲ್ಲಿನ ಜನರ ಪರವಾಗಿ ನಾನು ವ್ಯಕ್ತಪಡಿಸ್ತಾ ಇದ್ದೀನಿ. ಯಾವ ಕಾಂಗ್ರೆಸ್ ಪಕ್ಷ ಡಾಕ್ಟರ್ BR ಅಂಬೇಡ್ಕರ್ ಅವರನ್ನು ನಿರಂತರವಾಗಿ ಅಗೌರವ ಅವಮಾನ ಮಾಡಿದೆಯೋ ಅದೇ ಪಕ್ಷ ಈಗ ಅವರ ಹೆಸರಿನ ಮೇಲೆ ರಾಜಕೀಯ ಮಾಡುತ್ತಿದೆ ಎಂದು ಮಾಜಿ ಸಂಸದ ಡಾಕ್ಟರ್ ಉಮೇಶ್ ಜಾಧವ್ ಅವರು ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಆರೋಪಿಸಿದ್ದಾರೆ. ತಮ್ಮ ಮನೆತನ ಫಸ್ಟ್, ತಮ್ಮ ಚಾಪುರುಷಿ ಮಾಡೋರಿಗೆ ಫಸ್ಟ್. ಇವತ್ತು ಕಾಂಗ್ರೆಸ್ ಪಾರ್ಟಿ ಎಷ್ಟು 400 ಸೀಟ್ ಗೆದ್ದೆ 3/4 ಮೆಜಾರಿಟಿ ಇತ್ತು. ಇವತ್ತು 40 44. ಈಗ ಅಪಪ್ರಚಾರ ಮಾಡಿ, ಫಾಲ್ಸ್ ನ್ಯಾರೇಟಿವ್ ಮಾಡಿ, ಭಾಳ ಕಷ್ಟಪಟ್ಟು ಎಲ್ಲರೂ ಒಂದಾಗಿ 100ಕ್ಕೆ ಮುಟ್ಟಾರ. ಅವ್ರೇನು ತಿಳಿದ್ರೆ ನಾವು ಪೂರಾ ಗೆದ್ದುಬಿಟ್ಟು ಅಂತ ಅನ್ಲಿಕ್ಕತ್ತಾರೆ. ಇದು ಸಾಧ್ಯ ಇಲ್ಲ. ನಮ್ಮ ಜನರಿಗೆ ಹುಚ್ಚು ಮಾಡೋ ದಿನಗಳು ಹೋದು. ನಮ್ಮ ಜನರು ಭಾಳ ಹುಷಾರಾಗ್ಯಾರ. ಸುಳ್ಳು ಹೇಳಿ ಜನರಿಗೇನ ತಿರುಗಿಸೋದು, ಸುಳ್ಳು ಹೇಳಿ ಫಾಲ್ಸ್ ನ್ಯಾರೇಟಿವ್ ಮಾಡೋದು, ಇದು ಜನರಿಗೆ ಗೊತ್ತದ. ಇವತ್ತು ಭಾಳ ನೋವಿನಿಂದ ದುಃಖದಿಂದ ಹೇಳ್ಬೇಕಾಗ್ತದೆ. ಪಾರ್ಲಿಮೆಂಟ್ ಹೌಸಿನಲ್ಲಿ ಸಂವಿಧಾನ ಬಗ್ಗೆ ಡಿಸ್ಕಷನ್ ಮಾಡುವಾಗ 1.5-2 ತಾಸು, ನಿಯರ್ಲಿ 1.5 to 2 hours ಅಮಿತ್ ಶಾ ಅವ್ರು ಮಾತಾಡ್ಯಾರ. ಪೂರ್ತಿ ಮಾತಾಡಿದ್ದನ್ನು ಕೇಳ್ಬೇಕು. 1.5 ತಾಸು 2 ತಾಸು ಅಮಿತ್ ಶಾ ಅವ್ರು 1.5 ತಾಸು ಅಮಿತ್ ಶಾ ಅವ್ರು ಮಾತಾಡ್ಯಾರ. ಏನೇನು ಮಾತಾಡಿ ಎಲ್ಲ ಬಿಟ್ಟು 11 ಸೆಕೆಂಡ್ ಅದನ್ನು ಪೂರ್ತಿ ಮಾತು ಕೇಳಿಲ್ಲ. 11 ಸೆಕೆಂಡ್ ಮಾತಾಡಿದ್ದನ್ನು ಅದು ಒಂದೇ ಹೇಳಿ ತಿರುಚಿ
ಇವತ್ತು ನಮ್ಮ ಪಾರ್ಟಿ ಭಾರತೀಯ ಜನತಾ ಪಾರ್ಟಿ ಬಗ್ಗೆ ಜನರಿಗೆ ದ್ವೇಷ ಹುಟ್ಟುವಂಥ ಕೆಲಸ ಇವತ್ತು ಕಾಂಗ್ರೆಸ್ ಮಾಡ್ತಾ ಇದೆ. ನಾವು ವಿನಂತಿ ಮಾಡ್ತೀವಿ, ನಿಮ್ಮ ಮುಖಾಂತರ ವಸ್ತುಸ್ಥಿತಿ ತಿಳ್ಕೊಳ್ಬೇಕು, ಜನರಿಗೆ ಫ್ಯಾಕ್ಟ್ರಿಗಳು ಹೇಳುವಂಥ ಕೆಲಸ ನಾವೆಲ್ಲರೂ ಮಾಡ್ತೀವಿ. ಇವತ್ತು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಪ್ರತಿಯೊಬ್ಬರಿಗೆ ಅವ್ರ ಬಗ್ಗೆ ಗೌರವ ಇದೆ. ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಿ ಅವ್ರು ಇಲ್ಲದೇ ಇದ್ದರೆ ನಾವು ಯಾರೂ ಕಾನ್ಸ್ಟಿಟ್ಯೂಷನಲ್ ಪೋಸ್ಟ್ ಹೋಗ್ತಿರ್ಲಿಲ್ಲ. ಇವತ್ತು ದೇಶ ಒಂದಾಗಿ ಇರ್ತಿದ್ದಿಲ್ಲ. ಜಗತ್ತಿನಲ್ಲಿ ದೊಡ್ಡ ಕಾನ್ಸ್ಟಿಟ್ಯೂಷನ್ ಕೊಟ್ಟ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಮ ಭಾರತೀಯ ಜನತಾ ಪಾರ್ಟಿ ಭಾಳ ಕಾಂಗ್ರೆಸ್ದವ್ರು ಏನೇನು ಅವ್ರ ಬಗ್ಗೆ ಅವ್ರ ಬಗ್ಗೆ ಏನೇನು ಅಪೋಸ್ ಮಾಡಿದ್ದು ಅದನ್ನು ಅವರಿಗೆ ಸೂರ್ಯಚಂದ್ರ ಈ ಭೂಮಿ ಇರೋರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಎಂದು ಮರಿಲಾರದಂಥ ಕೆಲಸ ನಮ್ಮ ಭಾರತೀಯ ಜನತಾ ಪಾರ್ಟಿ ಮಾಡ್ತಾ ಇದೆ ಅಂತ ಹೇಳಿ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಆಳಂದ್ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕುಂಠಿತವಾಗಿದೆ, ಭ್ರಷ್ಟಾಚಾರ ಹೆಚ್ಚಾಗಿದೆ ಎಂದು ಆರೋಪಿಸಿ ಬಿಜೆಪಿ ಆಳಂದ್ ಮಂಡಳದ ವತಿಯಿಂದ ತಾಲೂಕಿನ ಮಾದರ್ಹಿಪ್ಪರ್ಗಾ ಗ್ರಾಮದಿಂದ ಬೃಹತ್ ಪಾದಯಾತ್ರೆ ಚಾಲನೆ ನೀಡಲಾಯಿತು. ಕಡಿದು ಬಿದ್ದು ವಿದ್ಯುತ್ ತಂತಿ ಸ್ಪರ್ಶದಿಂದ ಸಂತ್ರಸ್ತಳಾದ ನಗರದ ಭಾಗ್ಯಶ್ರೀ ಕುಟುಂಬಕ್ಕೆ 1 ಕೋಟಿ ರೂಪಾಯಿ ಪರಿಹಾರ ನೀಡುವಂತೆ ಸೃಷ್ಟಿ ಸೋಷಿಯಲ್ ವೆಲ್ಫೇರ್ ಟ್ರಸ್ಟ್ ಅಧ್ಯಕ್ಷ ಕಿಶೋರ್ ಆರ್ ಗಾಯಕ್ವಾಡ್ ಅವರು ಇಂದು ಸುದ್ದಿಗೋಷ್ಠಿಯಲ್ಲಿ ಆಗ್ರಹಿಸಿದರು. ರೈತರು ಸಸ್ಯ ಮತ್ತು ಭೂತಾಯಿಯನ್ನು ಆರಾಧಿಸುವ ಮತ್ತು ಆಚರಿಸುವ ವಿಶೇಷ ಹಬ್ಬವೆಂದರೆ ಎಳ ಅಮಾವಾಸ್ಯೆ. ಈ ಹಬ್ಬವನ್ನು ವೈಜ್ಞಾನಿಕ, ಸಾಮಾಜಿಕ ಮತ್ತು ಸಾಂಪ್ರದಾಯಿಕ ಮೌಲ್ಯಗಳನ್ನು ಹೊಂದಿದೆ. ಯವ್ವ ಒಕ್ಕಲಿಗನ ಹೆಂಡತಿ ನಾನ ಚೆರಗ ಹೊಡೆಯಬೇಕ ಎಳಮಾಸಿ ದಿನ ಎಂಬ ಜನಪದ ಹಾಡೆ ಹಬ್ಬದ ಅಪ್ಪಟ ಕೃಷಿ ಮತ್ತು ದೇಶಿ ಸಂಸ್ಕೃತಿಯ ಮಹತ್ವವನ್ನು ಸಾರುವಂತಿದೆ. ಮಹಾರಾಷ್ಟ್ರ, ತೆಲಂಗಾಣ ಮತ್ತು ಕರ್ನಾಟಕದ ಹಲವು ಜಿಲ್ಲೆಗಳ ರೈತರು ಮತ್ತಿತರರು ಬರುವ 2024 ಡಿಸೆಂಬರ್ 30ರಂದು ಸೋಮವಾರ ಈ ಹಬ್ಬವನ್ನು ಆಚರಿಸಲಾಗುತ್ತದೆ. ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರ ಶೋಷಿತರು ಸಂವಿಧಾನಬದ್ಧ ಹಕ್ಕು ಪಡೆಯಿರಿ. ಭೀಮ್ ಆರ್ಮಿ ಏಕತ್ ಮಿಷನ್ ತಾಲೂಕು ಅಧ್ಯಕ್ಷರಾದ ಯಮನೇಶ್ ಅಂಕಲಗಿ ಹೇಳಿದರು. ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಹಮ್ಮಿಕೊಂಡ ನಗರದ ಘಟಕದ ವಿವಿಧ ಪದಾಧಿಕಾರಿಗಳನ್ನು ನೇಮಕ ಮಾಡಲಾಯಿತು. ಇವಾಗಿದೆಯೋ ಕಲಬುರಗಿ ಜಿಲ್ಲೆಯಿಂದನ ಪ್ರಮುಖ ಸುದ್ದಿಗಳು. ಮತ್ತೆ ನಾಳೆ ಭೇಟಿಯಾಗೋಣ ಕಲಬುರಗಿ ರೌಂಡಪ್ನಲ್ಲಿ. ನಮಸ್ಕಾರ.